ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದಿನ ಈ ಒಂದು ಸಂಚಿಕೆಯಲ್ಲಿ ಸತಿಪತಿ ಅಥವಾ ಗಂಡ ಹೆಂಡತಿ ನಡುವೆ ಕಲಹವಾಗುತ್ತಿದ್ದರೆ, ಗಂಡನ ಮಾತನ್ನು ಹೆಂಡತಿ ಕೇಳುತ್ತಿಲ್ಲ ಎಂದರೆ ಈ ರೀತಿಯಾಗಿ ಮಾಡಬಹುದು. ಅಥವಾ ನೀವು ತುಂಬ ದಿನಗಳ ಕಾಲ ಪ್ರೀತಿಸಿ ನಿಮ್ಮಿಂದ ದೂರ ಹೋಗಿರುವಂತಹ ಹುಡುಗಿಯನ್ನು ಸಹ ನೀವು ಈ ರೀತಿಯಾಗಿ ಮಾಡಿಕೊಳ್ಳಬಹುದು. ಈ ಒಂದು ತಂತ್ರವನ್ನು ನೀವು ಮಾಡುವಾಗ ಯಾರು ನೋಡಬಾರದು, ಯಾರಿಗೂ ಸಹ ಈ ಒಂದು ತಂತ್ರದ ಬಗ್ಗೆ ಹೇಳಬಾರದು. ಇದಕ್ಕೆ ಬೇಕಾಗಿರುವಂಥದ್ದು ನೀವು ಇಷ್ಟಪಟ್ಟ ವ್ಯಕ್ತಿಯ ಫೋಟೋ ಬೇಕಾಗುತ್ತೆ. ಇದಾದ ನಂತರ ಹುಣಸೆ ಪಚ್ಚಿ ತಗೊಳ್ಳಿ 5. ಇದೆಲ್ಲ ಆದ ನಂತರ ಅರಿಶಿಣ ಕುಂಕುಮವನ್ನು ತೆಗೆದುಕೊಳ್ಳಬೇಕು. ಮೊದಲಿಗೆ ಆ ಹುಡುಗಿ ಓಡಾಡುವ ಜಾಗದ ಮಣ್ಣನ್ನು ತರಬೇಕಾಗುತ್ತೆ. ಇದಿಷ್ಟು ತಗೊಂಡು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಈ ಒಂದು ತಂತ್ರವನ್ನು ಮಾಡಬೇಕು. ಈ ತಂತ್ರ ಅಮಾವಾಸ್ಯೆ ದಿನ ಮಾಡಿದ್ದೇ ಆದಲ್ಲಿ ಇದಕ್ಕೆ ಪ್ರತಿಫಲವಾಗಿ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಅದು ಹೇಗೆ ಮಾಡಬೇಕು ನೋಡಿ. ಮೊದಲಿಗೆ ಆ ಹುಡುಗಿಯ ಫೋಟೋ ಹಿಂಭಾಗದಲ್ಲಿ ಆ ಹುಡುಗಿಯ ಹೆಸರನ್ನು 5 ಬಾರಿ ಬರೆಯಿರಿ. ಇದಾದ ನಂತರ 5 ಹುಣಸೆ ಪಚ್ಚಿಯನ್ನು ತೆಗೆದುಕೊಳ್ಳಿ. ಆ ಹುಣಸೆ ಪಚ್ಚಿಗಳನ್ನು ಬೆಂಕಿಯಲ್ಲಿ ಸುಟ್ಟಿ ಹಾಕಬೇಕು. ಒಂದೊಂದು ಪಚ್ಚಿಯನ್ನು ಸುಡುವಾಗಲೂ ಆ ಹುಡುಗಿಯ ಹೆಸರನ್ನು ಹೇಳುತ್ತಾ ಸುಡಬೇಕು. ಹಾಗೆ ಈ ಒಂದು ಮಂತ್ರವನ್ನು ಸಹ ಪಠಿಸಬೇಕು. ಮಂತ್ರ ಹೀಗಿದೆ: ಓಂ ತ್ರೀಂ ತ್ರೀಂ ಐಂ ತ್ರೀಂ ಕ್ಲೀಂ ತ್ರೀಂ. ಈ ಬೀಜಾಕ್ಷರಿ ಮಂತ್ರನ 11 ಬಾರಿ ಪಠಿಸಬೇಕು. ಪಠಿಸಿ ಆ ಹುಣಸೆ ಬೀಜವನ್ನು ಸುಟ್ಟು ಹಾಕಬೇಕು. ಇದಾದ ನಂತರ ಆ ಹುಡುಗಿ ಓಡಾಡುವ ಕಾಲಿನ ಮಣ್ಣಿರುತ್ತಲ್ಲ, ಅದರಲ್ಲಿ ಈ ಬಂದ ಭಸ್ಮವನ್ನು ಮಿಕ್ಸ್ ಮಾಡಿ ಆ ಒಂದು ಮಣ್ಣನ್ನು ನೀವು ತೆಗೆದುಕೊಂಡೋಗಿ ಆ ಹುಡುಗಿಯ ಮನೆಯ ಹತ್ತಿರ ಹಾಕಬೇಕು. ಇಲ್ಲ ಅಕ್ಕಪಕ್ಕ ಎಲ್ಲಾದರೂ ಆ ಹುಡುಗಿ ಓಡಾಡುವ ಜಾಗದಲ್ಲಿ ಹಾಕಿ ಬನ್ನಿ. ಇನ್ನು ಇದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕಾಲ್ ಮಾಡಿ ಪರಿಹಾರ ಕಂಡುಕೊಳ್ಳಿ. ಧನ್ಯವಾದಗಳು.